ಹಾಯ್ ಎವ್ರಿವಾನ್, ನಿಮಗೂ ಕೂಡ ಈ ರಾಷ್ಟ್ರೀಯ ವರಮಾನದ ಅಧ್ಯಾಯದಲ್ಲಿ ಬರುವಂತಹ ಟಾಪಿಕ್ಸ್ಗಳು ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇವೆಯಾ? ಎಷ್ಟೇ ಓದಿದ್ರೂ ಅರ್ಥ ಆಗ್ತಾ ಇಲ್ವಾ? ಟೆನ್ಷನ್ ತಗೋಬೇಡಿ, ನಾನಿರುವಾಗ. ನಾನು ನಿಮ್ಮ ಮೊಹಮ್ಮದ್ ಹುಸೇನ್ ನಿಮಗೆ ಇದನ್ನ ತುಂಬಾ ಸರಳವಾದಂತಹ ಭಾಷೆಯಲ್ಲಿ ಈ ಒಂದು ಅಧ್ಯಾಯದ ಎಲ್ಲಾ ಟಾಪಿಕ್ಸ್ ಗಳನ್ನ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಇನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡೋದಾದ್ರೆ ಈ ಒಂದು ಅಧ್ಯಾಯ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿಂದ ನಿಮ್ಗೆ ಏನಿಲ್ಲ ಅಂದ್ರೂ 18ರಿಂದ 20 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂಡ್ ಆ 18ರಿಂದ 20 ಅಂಕಗಳನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳೋ ಹಾಗೆ ರೆಡಿ ಮಾಡೋದು ನನ್ನ ಕೆಲಸ. ನೀವು ಜಸ್ಟ್ ಈ ಒಂದು ಕ್ಲಾಸ್ ಅನ್ನ ಕೊನೆಯವರೆಗೆ ನೋಡಿ, ಸ್ಕಿಪ್ ಮಾಡದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಮ್ಮ ಟಾರ್ಗೆಟ್ ಎಕನಾಮಿಕ್ಸ್ ನಲ್ಲಿ 100 ಅನ್ನ ಸ್ಕೋರ್ ಮಾಡೋದು. ಸೊ ನೀವು ಎಕನಾಮಿಕ್ಸ್ ನಲ್ಲಿ 100 ಸ್ಕೋರ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಒಂದ್ಸಲ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ, ಐ ವಿಲ್ ಸ್ಕೋರ್ 100 ಇನ್ ಎಕನಾಮಿಕ್ಸ್. ಬರ್ದು ತೋರಿಸಿ, ಟೈಪ್ ಮಾಡಿ ಐ ವಿಲ್ ಸ್ಕೋರ್ 100 ಇನ್ ಎಕನಾಮಿಕ್ಸ್ ಅಂತ ಹೇಳಿ ಟೈಪ್ ಮಾಡಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಈ ಒಂದು ಟಾಪಿಕ್ ಸ್ವಲ್ಪ ದೊಡ್ಡದಿದೆ. ಸೊ ಇಲ್ಲಿ ಕಾನ್ಸೆಪ್ಟ್ ಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರೋ ಅಷ್ಟೇ ಈಸಿ ಆಗುತ್ತೆ. ಇಲ್ಲಾಂದ್ರೆ 18-20 ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಾ. ಸರಿಯಾಗಿ ನೋಡಿ, ಇವತ್ ನಾವು ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಕವರ್ ಮಾಡೋಣ. ಮಧ್ಯಂತರ ಸರಕುಗಳು, ಅಂತಿಮ ಸರಕುಗಳು, ಅನುಭೋಗದ ಸರಕುಗಳು, ಬಂಡವಾಳ ಸರಕುಗಳು, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ, ಆದಾಯದ ವೃತ್ತಾಕಾರದ ಚಲನೆ. ಈ ಒಂದು ಕಾನ್ಸೆಪ್ಟ್ಗಳು, ಟಾಪಿಕ್ಗಳು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಅಧ್ಯಾಯದಲ್ಲಿರುವಂತಹ ಮುಂದಿನ ಯಾವುದೇ ಟಾಪಿಕ್ಸ್ ನಿಮಗೆ ಅರ್ಥ ಆಗೋದಿಲ್ಲ. ಇನ್ನ ನೀವು ನನ್ನ ಮೊದಲನೇ ಅಧ್ಯಾಯ, ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡಿ, ದೆನ್ ಇದನ್ನ ನೋಡಿ, ಸೀಕ್ವೆನ್ಸ್ ವೈಸ್ ನೋಡ್ತಾ ಹೋಗಿ. ಯಾಕೆಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ತುಂಬಾ ಟಾಪಿಕ್ಗಳು ಒಂದಕ್ಕೊಂದು ಲಿಂಕ್ ಇವೆ. ಒಂದ್ ಟಾಪಿಕ್ ಬಿಟ್ಟು ನೀವು ಮತ್ತೊಂದು ಟಾಪಿಕ್ ನೇರವಾಗಿ ಬಂದ್ರೆ ನಿಮ್ಗೆ ಡಿಫಿಕಲ್ಟ್ ಅನ್ಸುತ್ತೆ, ಅರ್ಥ ಆಗೋದಿಲ್ಲ. ಇದು ಯಾವ ರೀತಿ ಅಂದ್ರೆ ಒಂದನೇ ಚಾಪ್ಟರ್ ಬಿಟ್ಟು ಎರಡನೇ ಚಾಪ್ಟರ್ ಮಾತ್ರ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಪ್ರಾಬ್ಲಮ್ ಏನಾಗುತ್ತೆ? ಇಟ್ಸ್ ಲೈಕ್ ABCD ಬರೋದಿಲ್ಲ, ಬಟ್ ನನಗೆ ಇಂಗ್ಲಿಷ್ ಓದ್ಲಿಕ್ಕೆ ಕಲಿಬೇಕು, ಇಂಗ್ಲಿಷ್ ನನಗೆ ಅರ್ಥ ಆಗ್ಬೇಕು. ಸೊ ಈ ರೀತಿ ತಪ್ಪುಗಳನ್ನ ಮಾಡಬೇಡಿ, ಸೀಕ್ವೆನ್ಸ್ ವೈಸ್ ನೋಡ್ತಾ ಹೋಗಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಾಪಿಕ್, ಮಧ್ಯಂತರ ಸರಕುಗಳು ಅಂದ್ರೆ ಏನು? ಸೊ ಮಧ್ಯಂತರ ಸರಕುಗಳು ಅಂದ್ರೆ ಇಲ್ಲಿ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ನಾವು ಒಂದು ಶರ್ಟ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ಉತ್ಪಾದನೆ ಮಾಡಬೇಕು. ಶರ್ಟ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ನಾವು ಹತ್ತಿಯನ್ನ ಏನ್ ಮಾಡ್ತೀವಿ? ಕಚ್ಚಾ ಸರಕಾಗಿ ಬಳಸ್ಕೊಳ್ತೀವಿ, ಹೌದಾ? ಹತ್ತಿ ತೆಗೆದುಕೊಂಡು ಸ್ವಲ್ಪ ಬಣ್ಣ ಅದೆಲ್ಲ ಹಾಕಿ ಅದನ್ನ ಒಂದು ಶರ್ಟ್ ಆಗಿ ರೆಡಿ ಮಾಡ್ತೀವಿ. ಸೊ ಈ ಶರ್ಟ್ ನ ಉತ್ಪಾದನೆಯಲ್ಲಿ ಇದು ಕಚ್ಚಾ ಸರಕಾಗಿ ಬಳಕೆ ಆಗಿದೆಯಲ್ಲ, ಸೊ ಇಂತಹ ಸರಕುಗಳಿಗೆ ನಾವು ಮಧ್ಯಂತರ ಸರಕುಗಳು ಅಂತ ಹೇಳ್ತೀವಿ. ಸೊ ಡೆಫಿನೇಷನ್ ಹೇಳೋದಾದ್ರೆ, ಯಾವ ಸರಕುಗಳನ್ನ ಇತರೆ ಸರಕುಗಳ ಉತ್ಪಾದನೆಯಲ್ಲಿ ಕಚ್ಚಾ ಸಂಪನ್ಮೂಲವಾಗಿ ಬಳಸ್ತೇವೋ ಅಂತಹ ಸರಕುಗಳನ್ನ ಮಧ್ಯಂತರ ಸರಕು ಅಥವಾ ಮಧ್ಯವರ್ತಿ ಸರಕು ಅಂತ ಕರಿತೀವಿ. ಅಂದ್ರೆ ಶರ್ಟ್ ನ ಉತ್ಪಾದನೆಯಲ್ಲಿ ಯಾವುದನ್ನ ಕಚ್ಚಾ ಸರಕಾಗಿ ಬಳಸಿದೀವಿ? ಹತ್ತಿಯನ್ನ. ಸೊ ಅದು ಏನಾಯ್ತು? ಮಧ್ಯಂತರ ಸರಕು ಆಯ್ತು. ಅದರ ಉದಾಹರಣೆ ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸಕ್ಕರೆಯನ್ನ ಯಾವುದರಿಂದ ನಾವು ಮಾಡ್ತೇವೆ? ಕಬ್ಬನ್ನ ಬಳಸಿಕೊಂಡು ಸಕ್ಕರೆಯನ್ನ ನಾವು ರೆಡಿ ಮಾಡ್ತೀವಿ, ಹೌದಾ? ಸೊ ಕಬ್ಬು ಏನಾಯ್ತು? ಅದು ಒಂದು ಮಧ್ಯಂತರ ಸರಕು ಆಯ್ತು. ಇನ್ನ ಅಂತಿಮ ಸರಕುಗಳು ಅಂದ್ರೆ ಏನು? ಅಂತಿಮ ಸರಕುಗಳು ಅಂದ್ರೆ ನಮಗೆ ನೇರವಾಗಿ ಬಳಸಲಿಕ್ಕೆ ಲಭ್ಯವಿರುವಂತಹ ಸರಕುಗಳಿಗೆ ನಾವು ಅಂತಿಮ ಸರಕುಗಳು ಅಂತೇವೆ. ನೇರವಾಗಿ ಬಳಸಲಿಕ್ಕೆ ಅಂದ್ರೆ ನಾವು ಶರ್ಟ್ ಅನ್ನ ತೆಗೆದುಕೊಳ್ಬಹುದು, ಅಂಗಡಿಯಿಂದ ಖರೀದಿ ಮಾಡಿ ನೇರವಾಗಿ ಇದನ್ನ ಹಾಕೋಬಹುದು, ಬಳಸಬಹುದು, ಹೌದಾ? ಅದೇ ರೀತಿ ನಾವು ಈ ಒಂದು ಟಿವಿಯನ್ನ ತೆಗೆದುಕೊಂಡು ಖರೀದಿ ಮಾಡಿ ನೇರವಾಗಿ ಹೋಗಿ ಇದನ್ನ ಮನೆಯಲ್ಲಿ ಗೋಡೆಯಲ್ಲಿ ಕುಂದಿರಿಸಿ ಮೂವೀಸ್ ಗಳನ್ನ, ಏನೋ ಕ್ರಿಕೆಟ್ ಅದೆಲ್ಲವನ್ನ ನೋಡಬಹುದು. ಅಂದ್ರೆ ನೇರವಾಗಿ ಬಳಸುವಂತಹ ಸರಕುಗಳಿಗೆ ಅಂತಿಮ ಸರಕುಗಳು ಅಂತ ಹೇಳ್ತೀವಿ. ಡೆಫಿನೇಷನ್ ಹೇಳೋದಾದ್ರೆ, ಅಂತಿಮ ಬಳಕೆಯ ಉದ್ದೇಶ ಹೊಂದಿರಬೇಕು. ಅಂತಿಮ ಬಳಕೆಯ ಉದ್ದೇಶ ಹೊಂದಿರಬೇಕು. ಅದು ಯಾವುದೇ ರೂಪಾಂತರ ಅಥವಾ ಹಂತಗಳ ಮೂಲಕ ಹಾದು ಹೋಗಬಾರ್ದು. ಯಾವ ರೀತಿ ಹತ್ತಿ ಇದೆಯಲ್ಲ, ಅದು ರೂಪಾಂತರ ಆಗಿ ಚೇಂಜ್ ಆಗಿ ಶರ್ಟ್ ನಲ್ಲಿ ಬದಲಾವಣೆ ಆಯಿತು. ಬಟ್ ನಾವಿಲ್ಲಿ ಶರ್ಟ್ ಅನ್ನ ತೆಗೆದುಕೊಂಡು ಹೋಗಿ ಪ್ಯಾಂಟ್ ಮಾಡೋದಿಲ್ಲ, ಶರ್ಟ್ ಅನ್ನ ನೇರವಾಗಿ ಬಳಸ್ತೇವೆ, ಹಾಕೊಳ್ತೀವಿ. ಟಿವಿ ತೆಗೆದುಕೊಂಡು ಹೋಗಿ ಅದನ್ನ ರೇಡಿಯೋ ಮಾಡೋದಿಲ್ಲ, ಟಿವಿಯನ್ನ ನೇರವಾಗಿ ನೋಡ್ಲಿಕ್ಕೆ ಬಳಸ್ತೇವೆ. ಅದು ಅಂತಿಮ ಬಳಕೆಯ ಉದ್ದೇಶ ಹೊಂದಿರಬೇಕು. ಯಾವುದೇ ರೂಪಾಂತರ ಅಥವಾ ಬೇರೆ ಹಂತಗಳ ಮೂಲಕ ಹಾದು ಹೋಗಬಾರ್ದು. ಅಂತಹ ಸರಕುಗಳಿಗೆ ಅಂತಿಮ ಸರಕುಗಳು ಅಂತ ಕರಿತೀವಿ. ಉದಾಹರಣೆಗೆ ರೇಡಿಯೋ, ಟಿವಿ, ಕಾರ್, ಬೈಕ್, ಶರ್ಟ್ ಮುಂತಾದವು. ಸೊ ಇನ್ನ ಅಂತಿಮ ಸರಕುಗಳ ಮೇಲೆ 4 ಅಂಕದ ಪ್ರಶ್ನೆಯನ್ನ ಈ ರೀತಿ ಕೇಳ್ತಾರೆ. ಅಂತಿಮ ಸರಕುಗಳ ಪರಿಕಲ್ಪನೆಯನ್ನ ಕುರಿತು ಲಘು ಟಿಪ್ಪಣಿ ಬರೆಯಿರಿ. 4 ಅಂಕದ ಪ್ರಶ್ನೆ. ಉತ್ತರ ಯಾವ ರೀತಿ ಬರಿಬೇಕು ಅದನ್ನ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಪೇಷನ್ಸ್ ಇಂದ ವಿಡಿಯೋನ ನೋಡಿ ಸಾಕು, ಏನು ಡಿಫಿಕಲ್ಟ್ ಇಲ್ಲ, ತುಂಬಾ ಸರಳವಾಗಿ ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ದೆನ್ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈ ರೀತಿ ನಿಮ್ಮ ಕಾಲೇಜ್ ನಲ್ಲಿ ಕೂಡ ಟೀಚ್ ಮಾಡೋದಿಲ್ಲ. 15, 20, 30 ಸಾವಿರ, 50 ಸಾವಿರ ಕೊಟ್ಟು ಕಾಲೇಜ್ ಹೋಗಿರ್ತೀರ, ಅಲ್ಲಿಯೂ ಕೂಡ ಈ ರೀತಿ ಅರ್ಥ ಮಾಡಿಸೋದಿಲ್ಲ ಸ್ಟೂಡೆಂಟ್ಸ್ಗೆ. ಅಷ್ಟು ಈಸಿಯಾಗಿ ನಿಮ್ಗೆ ಇದನ್ನ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ನನ್ನ ಉದ್ದೇಶ ಏನು ಅಂದ್ರೆ ನೀವು ಎಕನಾಮಿಕ್ಸ್ ನಲ್ಲಿ 100 ಸ್ಕೋರ್ ಮಾಡಬೇಕು, ಮಾಡೇ ಮಾಡ್ತೀರಾ.
ಅಂತಿಮ ಸರಕುಗಳು ಅಂದ್ರೇನು, ಅದರ ಮೀನಿಂಗ್ ನಿಮಗೆ ಗೊತ್ತಾಗಿದೆ. ಅಂತಿಮ ಬಳಕೆಯ ಉದ್ದೇಶ ಹೊಂದಿರಬೇಕು, ಯಾವುದೇ ರೂಪಾಂತರ ಅಥವಾ ಹಂತಗಳ ಮೂಲಕ ಹಾದು ಹೋಗಬಾರದು, ಅವುಗಳಿಗೆ ಅಂತಿಮ ಸರಕು ಅಂತ ಹೇಳ್ತೀವಿ. ದೆನ್ ಉದಾಹರಣೆ ಕೊಡಿ, ರೇಡಿಯೋ, ಬೈಕ್, ಟಿವಿ ಅವೆಲ್ಲವನ್ನ. ದೆನ್ 4-5 ಪಾಯಿಂಟ್ಸ್ ಇವೆ, ಅದನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ನೆನಪಿರುತ್ತೆ, ಬೈ ಹಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಂಬರ್ 1, ಒಂದು ರಾಷ್ಟ್ರದ ರಾಷ್ಟ್ರೀಯ ವರಮಾನವನ್ನ, ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಹಣ ಇದೆ, ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಅದೆಲ್ಲ ಲೆಕ್ಕಾಚಾರ ಮಾಡುವಾಗ ಕೇವಲ ಅಂತಿಮ ಸರಕುಗಳ ಮೌಲ್ಯ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತೀವಿ. ಅಂದ್ರೆ ಲೆಕ್ಕಾಚಾರ ಮಾಡುವಾಗ ಕೇವಲ ಅಂತಿಮ ಸರಕುಗಳ ಬೆಲೆಯನ್ನ ಮಾತ್ರ ಕೂಡಿಸ್ಕೊಳ್ತೀವಿ. ಯಾಕೆ ಅನ್ನೋದು ಅದರ ಎಕ್ಸ್ಪ್ಲನೇಷನ್ ಇಲ್ಲಿದೆ 2ನೇ ಪಾಯಿಂಟ್ ನಲ್ಲಿ. ಕೇವಲ ನಾವು ಅಂತಿಮ ಸರಕುಗಳ ಮೌಲ್ಯವನ್ನ, ಬೆಲೆಯನ್ನ ಮಾತ್ರ ಯಾಕೆ ಗಣನೆಗೆ ತೆಗೆದುಕೊಳ್ತೀವಿ ಅಂದ್ರೆ, ಅಂತಿಮ ಸರಕುಗಳ ಮೌಲ್ಯದಲ್ಲಿ ಮಧ್ಯಂತರ ಸರಕುಗಳ ಮೌಲ್ಯ ಕೂಡ ಇರುತ್ತೆ. ಇದರ ಅರ್ಥ ಏನು? ಸೊ ಬನ್ನಿ ಇದೇ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಸೊ ಇಲ್ಲಿದ್ದಾನೆ ಒಬ್ಬ ನೇಕಾರ, ಅವನು ಈಗ ಶರ್ಟ್ ಅನ್ನ ರೆಡಿ ಮಾಡಬೇಕು. ಸೊ ಅವನು ಮೊದಲು 50 ರೂಪಾಯಿ ಕೊಟ್ಟು ಹತ್ತಿ ಖರೀದಿ ಮಾಡ್ತಾನೆ. ಸೊ ಹತ್ತಿ ಏನಾಯ್ತು, ಮಧ್ಯಂತರ ಸರಕು. ದೆನ್ ಅದಕ್ಕೆ ಬಣ್ಣ ಹಾಕ್ತಾನೆ, ಕುತ್ಕೊಂಡು ಕೆಲಸ ಮಾಡ್ತಾನೆ, ಕೆಲಸ ಮಾಡಿ ರೆಡಿ ಮಾಡ್ತಾನೆ, ರೆಡಿ ಮಾಡಿ ಅವನ ಪ್ರಾಫಿಟ್ ಕೂಡ ಬೇಕಲ್ಲ, ಲಾಭವನ್ನ ಸೇರಿಸ್ತಾನೆ. ಸೊ ಇವನ ಖರ್ಚು 150 ರೂಪಾಯಿ ಆಯ್ತು, ಹತ್ತಿಗೆ 50 ರೂಪಾಯಿ ಕೊಟ್ಟಿದ್ದಾನೆ. ಸೊ ಇವನ ಎರಡು ಕೂಡಿಸಿ 200 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಅದನ್ನ ಮಾರಾಟ ಮಾಡ್ತಾನೆ. ಸೊ ಇಲ್ಲಿ ಅಂತಿಮ ಸರಕು ಯಾವುದು? ಶರ್ಟ್. ಅಂತಿಮ ಸರಕಿನ ಬೆಲೆ 200 ರೂಪಾಯಿ. ಈ 200 ರೂಪಾಯಿಯಲ್ಲಿ ಈ ಹತ್ತಿಯ ಬೆಲೆಯೂ ಕೂಡ ಇದೆ, ಹೌದಲ್ಲ? 50 ಪ್ಲಸ್ 150 ಕೂಡಿಸಿ 200 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾನೆ ಇವನು. ಸೊ ಇಲ್ಲಿ ನಮ್ಮ ಅಂತಿಮ ಸರಕುಗಳ ಮೌಲ್ಯದಲ್ಲಿ ಮಧ್ಯಂತರ ಸರಕುಗಳ ಮೌಲ್ಯ ಈಗಾಗಲೇ ಇರೋದ್ರಿಂದ ಓನ್ಲಿ ನಾವು ಏನ್ ಮಾಡ್ತೀವಿ, ಅಂತಿಮ ಸರಕುಗಳ ಮೌಲ್ಯವನ್ನ ಪರಿಗಣನೆಗೆ ತೆಗೆದುಕೊಳ್ತೀವಿ. ಒಂದು ವೇಳೆ ನಾವೇನಾದ್ರೂ ಇದರ 200 ರೂಪಾಯಿ, ಇದರ 50 ರೂಪಾಯಿ ಎರಡು ಸೇರಿಸ್ಕೊಂಡ್ರೆ 250 ಆಗುತ್ತೆ. ಸೊ ಆಕ್ಚುಲಿ ಅಷ್ಟು ಉತ್ಪಾದನೆ ಆಗಿಲ್ಲ, ನಾವು ಒಂದೇ ಸರಕಿನ ಬೆಲೆನ 2 ಸಲ ಕೂಡಿಸ್ತಾ ಇದ್ದೀವಿ. ಸೊ ಅದು ತಪ್ಪು ಲೆಕ್ಕಾಚಾರ ಆಗುತ್ತೆ. ಸೊ ಹಾಗಾಗಿ ಓನ್ಲಿ ನಾವು ಅಂತಿಮ ಸರಕಿನ ಬೆಲೆಯನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತೀವಿ. ಇದು 2ನೇ ಪಾಯಿಂಟ್, ಪಾಯಿಂಟ್ ನಂಬರ್ ಬಿ. ಅಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್, ಅಂತಿಮ ಸರಕು ಒಂದು ಸಲ ಮಾರಾಟ ಆದ್ಮೇಲೆ ಅದು ಕ್ರಿಯಾಶೀಲ ಆರ್ಥಿಕತೆಯನ್ನ ದಾಟಿ ಹೋಗುತ್ತೆ, ಯಾವುದೇ ಉತ್ಪಾದಕನ ಕೈಯಲ್ಲಿ ಮುಂದಿನ ರೂಪಾಂತರಕ್ಕೆ ಒಳಗಾಗೋದಿಲ್ಲ. ಅಂದ್ರೆ ಇದು ಶರ್ಟ್ ಅಂತಿಮ ಸರಕು, ನಾವು ಶರ್ಟ್ ಖರೀದಿ ಮಾಡಿ ಅದನ್ನ ತೆಗೆದುಕೊಂಡು ಹೋಗಿ ಮತ್ತೆ ಪ್ಯಾಂಟ್ ನಲ್ಲಿ ಅದನ್ನ ಚೇಂಜ್ ಮಾಡೋದಿಲ್ಲ, ನೇರವಾಗಿ ಅದನ್ನ ಬಳಸ್ತೀವಿ. ಅದು ಕ್ರಿಯಾಶೀಲ ಆರ್ಥಿಕತೆಯನ್ನ ದಾಟಿ ಹೋಗುತ್ತೆ, ಯಾವುದೇ ಉತ್ಪಾದಕನ ಕೈಯಲ್ಲಿ ರೂಪಾಂತರ ಆಗೋದಿಲ್ಲ. ಸೊ ಇವುಗಳಿಗೆ ನಾವು ಅಂತಿಮ ಸರಕುಗಳು ಅಂತ ಹೇಳ್ತೀವಿ. ಇನ್ನು 4ನೇ ಪಾಯಿಂಟ್ ಬಂದು, ಕೆಲವು ಬಾರಿ ಏನಾಗುತ್ತೆ, ಕೆಲವೊಂದು ವಸ್ತುಗಳು ಕೆಲವರಿಗೆ ಅಂತಿಮ ಸರಕುಗಳು ಆಗ್ತವೆ, ಅಂಡ್ ಅದೇ ಸರಕು ಮತ್ತೆ ಕೆಲವರಿಗೆ ಮಧ್ಯವರ್ತಿ ಸರಕು ಆಗುತ್ತೆ ಅಥವಾ ಮಧ್ಯಂತರ ಸರಕು ಆಗುತ್ತೆ. ಯಾವ ರೀತಿ? ಬನ್ನಿ ಎಕ್ಸಾಂಪಲ್ ಮೂಲಕ ತೆಗೆದುಕೊಳ್ಳೋಣ. ಸಕ್ಕರೆಯ ಎಕ್ಸಾಂಪಲ್. ಸಕ್ಕರೆಯನ್ನು ನಾವು ಮನೆಯಲ್ಲಿ ಚಹಾ ಮಾಡ್ಲಿಕ್ಕೆ ಬಳಸ್ತೀವಿ, ಅಂಡ್ ಅದೇ ಸಕ್ಕರೆಯನ್ನ ಹೋಟೆಲ್ ನಡೆಸುವವರು ಚಹಾ ಮಾಡಿ ಆ ಚಹಾನ ಮಾರಾಟ ಮಾಡ್ತಾರೆ. ಸೊ ಇಲ್ಲಿ ಗೃಹಿಣಿಗೆ ಅಂದ್ರೆ ಮನೆ ಕೆಲಸ ಮಾಡೋರಿಗೆ, ಅಲ್ಲಿ ಮನೆಯಲ್ಲಿ ನಮ್ಗಿರೋರಿಗೆ ಸಕ್ಕರೆ ಏನಾಯ್ತು, ಅಂತಿಮ ಸರಕು ಆಯಿತು. ಯಾಕೆ ಅಂದ್ರೆ ನಾವಿಲ್ಲಿ ಚಹಾ ಮಾರಾಟ ಮಾಡ್ತಾ ಇಲ್ಲ, ಸಕ್ಕರೆಯಿಂದ ಚಹಾ ಮಾಡಿ ನೇರವಾಗಿ ನಾವೇ ಕುಡಿತಾ ಇದ್ದೀವಿ. ಸಕ್ಕರೆ ನಮಗೆ ಅಂತಿಮ ಸರಕು. ಆದ್ರೆ ಹೋಟೆಲ್ ನಡೆಸುವವರು ಏನ್ ಮಾಡ್ತಾರೆ, ಸಕ್ಕರೆ ತಗೊಂಡು ಚಹಾ ರೆಡಿ ಮಾಡಿ ಚಹಾನ ಮಾರಾಟ ಮಾಡ್ತಾರೆ. ಸೊ ಅವ್ರಿಗೆ ಚಹಾ ಏನಾಗುತ್ತೆ, ಅಂತಿಮ ಸರಕು ಆಗುತ್ತೆ. ಸೊ ಚಹಾ ಮಾಡ್ಲಿಕ್ಕೆ ಅವರು ಸಕ್ಕರೆ ಬಳಸಿದ್ರು, ಸಕ್ಕರೆ ಅವರಿಗೆ ಮಧ್ಯಂತರ ಸರಕು ಆಗುತ್ತೆ. ಸೊ ಅದೇ ಪಾಯಿಂಟ್ ಇಲ್ಲಿ ಇದೆ. ಕೆಲವು ಬಾರಿ ಏನಾಗುತ್ತೆ, ಕೆಲವು ವಸ್ತುಗಳು ಕೆಲವರಿಗೆ ಅಂತಿಮ ಸರಕು, ಇನ್ನು ಕೆಲವರಿಗೆ ಮಧ್ಯಂತರ ಸರಕು ಆಗುತ್ತೆ. ಇನ್ನು ಕೊನೆಯ ಪಾಯಿಂಟ್ ಬಂದು, ನಾವು ದೇಶದಲ್ಲಿ ಏನೆಲ್ಲ ಉತ್ಪಾದನೆ ಮಾಡ್ತೇವಲ್ಲ ಆ ಎಲ್ಲ ಅಂತಿಮ ಸರಕುಗಳು, ನಾವು ಉತ್ಪಾದನೆ ಮಾಡುವಂತಹ ಎಲ್ಲ ಅಂತಿಮ ಸರಕುಗಳು ಅನುಭೋಗಿ ಸರಕುಗಳು ಆಗಿರ್ತವೆ ಅಥವಾ ಬಂಡವಾಳ ಸರಕುಗಳು ಆಗಿರ್ತವೆ. ಈಗ ಅನುಭೋಗಿ ಸರಕು ಅಂದ್ರೆ ಏನು, ಬಂಡವಾಳ ಸರಕು ಅಂದ್ರೆ ಏನು? ಅನುಭೋಗಿ ಸರಕು ಅಂದ್ರೆ ತಿನ್ಲಿಕ್ಕೆ ಬಳಸುವಂತಹ, ನೇರವಾಗಿ ತಿನ್ಲಿಕ್ಕೆ ಅಥವಾ ಅದನ್ನ ಧರಿಸ್ಕೊಳ್ಳಿಕ್ಕೆ ಹಾಕೊಳ್ಳಿಕ್ಕೆ ಬಳಸುವಂತಹ ಸರಕುಗಳಿಗೆ ಏನಂತೀವಿ, ಅಂತಿಮ ಸರಕು, ಅನುಭೋಗಿ ಸರಕು. ಫಾರ್ ಎಕ್ಸಾಂಪಲ್ ಶರ್ಟ್ ಬಂದು ಅನುಭೋಗಿ ಸರಕು, ನಾವು ಅದನ್ನ ನೇರವಾಗಿ ಖರೀದಿ ಮಾಡಿ ಹಾಕೋಬಹುದು, ಬಳಸಬಹುದು. ಆದ್ರೆ ಬಟ್ಟೆ ರೆಡಿ ಮಾಡುವಂತಹ ಮಷೀನ್ ಇಲ್ಲಿ ಇದೆ, ಈ ಶರ್ಟ್ ರೆಡಿ ಮಾಡುವಂತಹ ಮಷೀನ್ ಇಲ್ಲಿ ಇದೆ ಅಲ್ಲ, ಇದು ಬಂಡವಾಳ ಸರಕು. ಈ ಮಷೀನ್ ತಗೊಂಡು ನಾವು ಬಳಸ್ಲಿಕ್ಕೆ ಬರೋದಿಲ್ಲ, ಆ ಮಷೀನ್ ತಗೊಂಡು ಶರ್ಟ್ಗಳನ್ನ ಉತ್ಪಾದನೆ ಮಾಡಬಹುದು. ಸೊ ನಾವು ದೇಶದಲ್ಲಿ ಉತ್ಪಾದನೆ ಮಾಡಿರುವಂತಹ ಎಲ್ಲ ಅಂತಿಮ ಸರಕುಗಳು ಅನುಭೋಗಿ ಸರಕುಗಳಾದ್ರೂ ಆಗಿರ್ತವೆ ಅಥವಾ ಬಂಡವಾಳ ಸರಕುಗಳಾದ್ರೂ ಅವು ಆಗಿರ್ತವೆ. ಸೊ ಇಷ್ಟು 5 ಪಾಯಿಂಟ್ಸ್ ಗಳನ್ನ ಬರಿಬೇಕಾಗುತ್ತೆ ಅಂತಿಮ ಸರಕುಗಳ ಬಗ್ಗೆ 4 ಅಂಕದ ಪ್ರಶ್ನೆ ಕೇಳಿದಾಗ. ಅಂಡ್ ಇದು ಬಂದು ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್. 1000 ರೂಪಾಯಿ ಕೋರ್ಸ್, ಇದು ಫ್ರೀ ಆಗಿದೆ. ನಮ್ಮ ಆಪ್ ನಲ್ಲಿ ನೀವು ಗ್ರಾಮರ್ ಗಳಲ್ಲಿ ಡಿಫಿಕಲ್ಟಿಯನ್ನ ಫೇಸ್ ಮಾಡ್ತಾ ಇದ್ರೆ ನೀವು ಅಲ್ಲಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಇದು ಫ್ರೀ ಆಗಿ ನಿಮಗೆ ಕೋರ್ಸ್ ಇಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಅನುಭೋಗಿ ಸರಕು, ಬಂಡವಾಳ ಸರಕು, ಇವೆರಡರ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಹೇಳಿ 2 ಅಂಕಕ್ಕೆ ಕೇಳ್ತಾರೆ. ಎಷ್ಟು ಅಂಕ? 2 ಅಂಕ. ಸೊ ಅನುಭೋಗಿ ಸರಕು ಅಂದ್ರೆ ಏನು? ಸಿಂಪಲ್ ಇದೆ, ಸರಳವಾಗಿದೆ.
ಅನುಭೋಗದ ಉದ್ದೇಶಕ್ಕಾಗಿ ನಾವು ಖರೀದಿ ಮಾಡುವಂತಹ ಸರಕುಗಳಿಗೆ ಅನುಭೋಗದ ಸರಕುಗಳು. ಅನುಭೋಗ ಅಂದ್ರೆ ತಿನ್ನೋದಾಗಿರ್ಬೋದು ಅಥವಾ ಹಾಕಿಕೊಳ್ಳೋದಾಗಿರ್ಬೋದು. ವಾಚ್ ತಿನ್ನೋದಿಲ್ಲ, ಹಾಕಿಕೊಳ್ತೀವಿ. ಸೊ ಊಟವನ್ನ ತಿಂತೀವಿ, ಹಣ್ಣುಗಳನ್ನ ತಿಂತೀವಿ. ಸೊ ಇಲ್ಲಿ ಅನುಭೋಗದ ಸರಕುಗಳು ಏನೇನಾಗುತ್ತೆ? ಆಹಾರ ಆಗ್ಬಹುದು, ಬಟ್ಟೆ ಆಗ್ಬಹುದು, ಪುಸ್ತಕಗಳು ಆಗ್ಬಹುದು. ಇವೇನು ಅನುಭೋಗ ಸರಕುಗಳು. ಇನ್ನು ಬಂಡವಾಳ ಸರಕುಗಳು ಅಂದ್ರೆ ಬಂಡವಾಳ ಸರಕುಗಳನ್ನ ತಿನ್ಲಿಕ್ಕೆ ಹಾಕೊಳ್ಳಿಕ್ಕೆ ನಾವು ಖರೀದಿ ಮಾಡೋದಿಲ್ಲ. ಬಂಡವಾಳ ಸರಕುಗಳನ್ನ ಬೇರೆ ಸರಕುಗಳ ಉತ್ಪಾದನೆಗಾಗಿ ಬಳಸುವಂತಹ ಸರಕುಗಳು. ಇತರೆ ಸರಕು ಸೇವೆಗಳ ಉತ್ಪಾದನೆಯಲ್ಲಿ ನೆರವಾಗುವ ಸರಕುಗಳನ್ನ ಉತ್ಪಾದಕ ಸರಕುಗಳು ಅಥವಾ ಬಂಡವಾಳ ಸರಕು. ಉತ್ಪಾದಕ ಸರಕುನು ಅನ್ಬಹುದು ಅಥವಾ ಬಂಡವಾಳ ಸರಕು ಅಂತ ನಾವು ಅದಕ್ಕೆ ಹೇಳ್ಬಹುದು. ಉದಾಹರಣೆಗೆ ಈ ಮಷೀನ್ ತಗೊಳ್ಳಿ. ಈ ಮಷೀನ್ ತಗೊಂಡು ನಾವು ಬಟ್ಟೆಗಳನ್ನ ಉತ್ಪಾದನೆ ಮಾಡ್ತೀವಿ. ಮಷೀನ್ ತಗೊಂಡು ನಾವೇ ಬಳಸೋದಿಲ್ಲ ಅದರಿಂದ ಬಟ್ಟೆಗಳನ್ನ ಉತ್ಪಾದನೆ ಮಾಡ್ತೀವಿ. ಅಂತಹ ಸರಕುಗಳಿಗೆ ಬಂಡವಾಳ ಸರಕುಗಳು. ಉದಾಹರಣೆಗೆ ಯಂತ್ರಗಳು, ಉಪಕರಣಗಳು, ಕಟ್ಟಡಗಳು ಈ ರೀತಿ ಆಗಿರಬಹುದು. ಇನ್ನ ಇವೆರಡರ ನಡುವಿನ ವ್ಯತ್ಯಾಸವನ್ನೇ ಕೇಳ್ತಾರೆ 2 ಅಂಕಕ್ಕೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ವ್ಯತ್ಯಾಸ. ಮೀನಿಂಗ್ ಬರಿಬೇಕು, ಎಕ್ಸಾಂಪಲ್ ಬರಿಬೇಕು. ಅನುಭೋಗದ ಸರಕು ಅಂದ್ರೆ ಅನುಭೋಗದ ಉದ್ದೇಶಕ್ಕಾಗಿ ಖರೀದಿ ಮಾಡುವಂತ ಸರಕುಗಳು, ಅದರ ಉದಾಹರಣೆ ಇಲ್ಲಿದೆ. ಅಂಡ್ ಬಂಡವಾಳ ಸರಕು ಅಂದ್ರೆ ಬೇರೆ ಸರಕುಗಳ ಉತ್ಪಾದನೆಗೆ ಹೆಲ್ಪ್ ಮಾಡುವಂತ ಸರಕುಗಳು, ಅದರ ಉದಾಹರಣೆ ಇಲ್ಲಿದೆ. ಅಂಡ್ ಇವು ನಮ್ಮ ಬಯಕೆಗಳನ್ನ, ಅನುಭೋಗಿ ಸರಕುಗಳು ನಮ್ಮ ಬಯಕೆಗಳನ್ನ ನೇರವಾಗಿ ತೃಪ್ತಪಡಿಸ್ತವೆ. ಇದರ ಅರ್ಥ ನಮಗೆ ಶರ್ಟ್ ಹಾಕೊಳ್ಳುವಂತ ಆಸೆ ಇದೆ ಅಂದ್ರೆ ಅಂಗಡಿಗೆ ಹೋಗಿ ಶರ್ಟ್ ಖರೀದಿ ಮಾಡಿ ಶರ್ಟ್ ಹಾಕೊಳ್ಳಿ, ನೇರವಾಗಿ ನಿಮ್ಮ ಆಸೆ ಈಡೇರಿಕೆ ಆಯಿತು. ಆದ್ರೆ ಈ ಬಂಡವಾಳ ಸರಕು ಅನ್ಕೊಳ್ಳಿ, ಈಗ ಬಟ್ಟೆ ಉತ್ಪಾದನೆ, ಶರ್ಟ್ ಉತ್ಪಾದನೆ ಮಾಡುವಂತಹ ಮಷೀನ್ ಇದೆಯಲ್ಲ, ನಿಮ್ಮ ಬಯಕೆಯನ್ನ ನೇರವಾಗಿ ತೃಪ್ತಪಡಿಸೋದಿಲ್ಲ. ನೀವು ಮಷೀನ್ ತಗೊಂಡು ಶರ್ಟ್ ಉತ್ಪಾದನೆ ಮಾಡಿ ದೆನ್ ಶರ್ಟ್ ಹಾಕೋಬೇಕು. ಸೊ ಇವು ನಿಮ್ಮ ಬಯಕೆಗಳನ್ನ ಪರೋಕ್ಷವಾಗಿ ಅಂದ್ರೆ ಇಂಡೈರೆಕ್ಟ್ಲಿ ನಿಮ್ಮ ಆಸೆಗಳನ್ನ ಈಡೇರಿಸ್ತವೆ. ಅನುಭೋಗದ ಸರಕುಗಳಿಗೆ ಪ್ರಾಥಮಿಕ ಬೇಡಿಕೆ ಇರುತ್ತೆ, ಅಂದ್ರೆ ಇವುಗಳಿಗೆ ಬೇಡಿಕೆ ನೇರವಾಗಿರುತ್ತೆ. ಶರ್ಟ್ ಬೇಕು ಅಂದ್ರೆ ಹೋಗಿ ಖರೀದಿ ಮಾಡಿ, ನೇರ ಬೇಡಿಕೆ. ಆದ್ರೆ ಬಂಡವಾಳ ಸರಕುಗಳಿಗೆ ಉತ್ಪತ್ತಿ ಬೇಡಿಕೆ ಇರುತ್ತೆ. ಉತ್ಪತ್ತಿ ಬೇಡಿಕೆ ಅನ್ನುವಂತಹ ಪದ ಇಂಪಾರ್ಟೆಂಟ್ ಇಲ್ಲಿ ಬರೀತಾ ಇದ್ದೀನಿ, ಕಾಣಿಸ್ತಾ ಇಲ್ಲ ಅಂದ್ರೆ. ಉತ್ಪತ್ತಿ ಬೇಡಿಕೆ ಅಂದ್ರೆ ಈಗ ಶರ್ಟ್ಗಳ ಬೇಡಿಕೆ ಇದ್ರೆ ಮಾರ್ಕೆಟ್ ನಲ್ಲಿ ಶರ್ಟ್ ನಾವು ಉತ್ಪಾದನೆ ಮಾಡಬೇಕು. ಶರ್ಟ್ ಉತ್ಪಾದನೆ ಮಾಡುವಂತ ಅವಶ್ಯಕತೆ ಬಿದ್ದಾಗ ಮಾತ್ರ ಈ ಶರ್ಟ್ ಉತ್ಪಾದನೆ ಮಾಡುವಂತಹ ಮಷೀನ್ಗೆ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಇರುತ್ತೆ, ಬೇಡಿಕೆ ಇರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ? ಉತ್ಪತ್ತಿ ಬೇಡಿಕೆ ಇರುತ್ತೆ ಬಂಡವಾಳ ಸರಕುಗಳಿಗೆ. ಸೊ ಈ ಅನುಭೋಗಿ ಸರಕುಗಳು ಅಂತಿಮ ಅನುಭೋಗಕ್ಕೆ ಲಭ್ಯವಿರ್ತವೆ. ಅಂದ್ರೆ ನಮ್ಗೆ ನೇರವಾಗಿ ಹೋಗಿ ಶರ್ಟ್ ತಗೊಂಡು ಖರೀದಿ ಮಾಡಿ ಹಾಕೋಬಹುದು, ವಾಚ್ ತಗೊಂಡು ನೇರವಾಗಿ ಹಾಕೋಬಹುದು. ಆದ್ರೆ ನಮ್ಮ ಬಂಡವಾಳ ಸರಕುಗಳು ಹಾಗಲ್ಲ. ಅದನ್ನ ತಗೊಂಡು ಹಾಕೊಳ್ಳಿಕ್ ಬರೋದಿಲ್ಲ, ತಿನ್ಲಿಕ್ ಬರೋದಿಲ್ಲ. ಅದನ್ನ ಬೇರೆ ಸರಕುಗಳ ಉತ್ಪಾದನೆಗೆ ಮಾತ್ರ ನಾವು ಬಳಸಬಹುದು. ಇದು ವ್ಯತ್ಯಾಸ. 2 ಅಂಕಕ್ಕೆ ಕೇಳಿದ್ರೆ 2 ಪಾಯಿಂಟ್ಸ್ ಗಳನ್ನ ಬರೀರಿ. ಇನ್ನ ನೆಕ್ಸ್ಟ್, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಉದಾಹರಣೆ ಸಹಿತ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ ಸ್ಟೂಡೆಂಟ್ಸ್ಗೆ. ನಿಮ್ಮ 100% ಮೇ ಬಿ 200% ನಿಮ್ಮ ಗಮನವನ್ನ ಕೊಡಿ, ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ಲಿ ನೋಡಿ. ತುಂಬಾ ಈಸಿ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಅರ್ಥ ಮಾಡಿಸ್ತೀನಿ. 2 ಅಂಕಕ್ಕೆ ಹಲವಾರು ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಈ ರೀತಿ ನೀವು ಟಾಪಿಕ್ಸ್ ಕವರ್ ಮಾಡಲಿಲ್ಲ ಅಂದ್ರೆ 100 ಸ್ಕೋರ್ ಆಗೋದಿಲ್ಲ ಎಕನಾಮಿಕ್ಸ್ ನಲ್ಲಿ. ಸೊ ಹಾಗಾಗಿ ಇದನ್ನ ನಾನು ನಿಮಗೆ ಕಲಿಸ್ತಾ ಇರೋದು, ಅದು ಕೂಡ ತುಂಬಾ ಈಸಿ ಲ್ಯಾಂಗ್ವೇಜ್ ಅಲ್ಲಿ. ದಾಸ್ತಾನಿಗೆ ನಾವು ಬರೋಣ. ದಾಸ್ತಾನು ಅಂದ್ರೆ ಹಿಂದಿನಿಂದ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಲಭ್ಯವಿರುವ ಪ್ರಮಾಣವನ್ನ ದಾಸ್ತಾನು ಅಂತ ಹೇಳ್ತೀವಿ. ದಾಸ್ತಾನು ಅಂದ್ರೆ ಒಂದು ರೀತಿ ಸ್ಟಾಕ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ಬಹುದು. ಎಕ್ಸಾಂಪಲ್ ತಗೊಳ್ಳೋಣ, ನಿಮ್ಮ ಕಾಲೇಜ್ನ ಡೆಸ್ಕ್ಗಳು. ನಿಮ್ಮ ಕಾಲೇಜ್ 2010ರಲ್ಲಿ ಸ್ಟಾರ್ಟ್ ಆಗಿರ್ಬೋದು, 20ರಲ್ಲಿ ಸ್ಟಾರ್ಟ್ ಆಗಿರ್ಬೋದು, ಯಾವಾಗಾದ್ರೂ ಸ್ಟಾರ್ಟ್ ಆಗಿರ್ಲಿ. ಸೊ ನಾನು ನಿಮಗೆ ಬಂದು ಕೇಳಿದೆ, ಈಗ 2025 ಇದೆಯಲ್ಲ, 2025 ಅಕ್ಟೋಬರ್ ಅನ್ಕೊಳ್ಳಿ. 2025 ಅಕ್ಟೋಬರ್ ನಲ್ಲಿ ನಿಮ್ಮ ಕಾಲೇಜ್ನಲ್ಲಿ ಎಷ್ಟು ಡೆಸ್ಕ್ಗಳು ಇವೆ? ನೀವು ಹೇಳ್ತೀರಾ, ಸರ್ ನಮ್ಮ ಕಾಲೇಜ್ನಲ್ಲಿ 500 ಡೆಸ್ಕ್ಗಳು ಇವೆ. ಸೊ ಅದು ಏನಾಯ್ತು? ದಾಸ್ತಾನು. ಹಿಂದಿನಿಂದ ಕಾಲೇಜ್ ಯಾವಾಗಾದ್ರೂ ಸ್ಟಾರ್ಟ್ ಆಗಿರ್ಲಿ, ಅವಾಗ್ನಿಂದಾನೇ ಡೆಸ್ಕ್ ಖರೀದಿ ಮಾಡ್ತಾ ಇದ್ದಾರೆ. ಹಿಂದಿನಿಂದ ಬಂದು ನಿರ್ದಿಷ್ಟ ಕಾಲಘಟ್ಟ ಅಂದ್ರೆ 2025ರಲ್ಲಿ ಎಷ್ಟು ಇವೆ? 500 ಡೆಸ್ಕ್ಗಳು ಇವೆ. ಇದು ಆಯ್ತು ಏನು? ದಾಸ್ತಾನು. ಈ ರೀತಿ ನಾವು ದಾಸ್ತಾನನ್ನ ಲೆಕ್ಕಾಚಾರ ಮಾಡ್ತೀವಿ. ಇದು ಏನಾಗುತ್ತೆ? ಒಂದು ಸ್ಥಿರಾತ್ಮಕ ಪರಿಕಲ್ಪನೆ. ಇದೊಂದ್ರೆ ಫಿಕ್ಸ್ ಆಗಿರುತ್ತೆ, ಸ್ಥಿರವಾಗಿರುವಂತಹ ಪರಿಕಲ್ಪನೆ. ಇದನ್ನ ನಿರ್ದಿಷ್ಟ ಕಾಲದಲ್ಲಿ ಅಂದ್ರೆ 2025ರಲ್ಲಿ ಎಷ್ಟಿವೆ, 2025 ಅಕ್ಟೋಬರ್ ನಲ್ಲಿ ಎಷ್ಟು ಇವೆ, ಈ ರೀತಿ ನಾವು ಇದನ್ನ ನಿರ್ದಿಷ್ಟ ಕಾಲದಲ್ಲಿ ಲೆಕ್ಕಾಚಾರ ಮಾಡ್ತೀವಿ. ಈಗ ಬರೋಣ ಹರಿವು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಒಂದು ಕಾಲಾವಧಿಯಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆಯನ್ನ ಹರಿವು ಅಂತ ಹೇಳ್ತೀವಿ. ಈಗ ಒಂದು ಕಾಲ ಅವಧಿಯಲ್ಲಿ ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ವರ್ಡ್. ಸೊ ಎಕ್ಸಾಂಪಲ್ ಮತ್ತೆ ಡೆಸ್ಕ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ನಿಮ್ ಕಾಲೇಜ್ ನಲ್ಲಿ 2025ರಲ್ಲಿ 500 ಡೆಸ್ಕ್ಗಳು ಇವೆ. ಬಟ್ ನಾನ್ ನಿಮ್ಗೆ ಬಂದು ಕೇಳಿದೆ 2025 ಜನವರಿ 2025 ಜನವರಿಯಿಂದ 2025 ಅಕ್ಟೋಬರ್ ಇದೆಯಲ್ಲ, ಈ ಅಕ್ಟೋಬರ್ 10 ತಿಂಗಳಲ್ಲಿ ಎಷ್ಟು ನೀವು ಡೆಸ್ಕ್ಗಳನ್ನ ಖರೀದಿ ಮಾಡಿದ್ದೀರಾ? ಸೊ ನಿಮ್ ಕಾಲೇಜ್ನವ್ರು ಹೇಳ್ಬಹುದು, ನಾವು ಕೇವಲ 100 ಡೆಸ್ಕ್ಗಳನ್ನ ಖರೀದಿ ಮಾಡಿದ್ದೀವಿ.
ಅಂದ್ರೆ 2025 ಸ್ಟಾರ್ಟಿಂಗ್ ನಲ್ಲಿ 400 ಇದ್ದು 2025 ಜನವರಿಯಿಂದ 2025 ಅಕ್ಟೋಬರ್ ಇದು ಕಾಲ ಅವಧಿ, 10 ತಿಂಗಳ ಕಾಲ ಅವಧಿ. ಆ ಕಾಲ ಅವಧಿಯಲ್ಲಿ 100 ಡೆಸ್ಕ್ ಗಳನ್ನ ಖರೀದಿ ಮಾಡಿದ್ದೇವೆ. ಇದು ಹರಿವು ಆಗುತ್ತೆ. ಇಲ್ಲಿ ಕಾಲ ಅವಧಿಯಲ್ಲಿ ಅನ್ನುವಂತಹ ಪದ ಇಂಪಾರ್ಟೆಂಟ್. ಕಾಲ ಅವಧಿ ಅಂದ್ರೆ 1 ತಿಂಗಳಲ್ಲಿ ಅಂತ ಹೇಳ್ಬಹುದು, 1 ವರ್ಷದಲ್ಲಿ, 1 ತಾಸಿನಲ್ಲಿ, 24 ತಾಸುಗಳಲ್ಲಿ, 1 ವಾರಗಳಲ್ಲಿ, ಈ ರೀತಿ ಅವಧಿ ಇರಬೇಕದು. 2025 ಜನವರಿಯಿಂದ ಅಕ್ಟೋಬರ್ 10 ತಿಂಗಳಲ್ಲಿ 100 ಡೆಸ್ಕ್ ಗಳನ್ನ ಹೊಸದಾಗಿ ಖರೀದಿ ಮಾಡಿದ್ದೀವಿ. ಸೊ ಇದು ನಮ್ಮ ಹರಿವು ಆಗುತ್ತೆ. ಬಟ್ ಈಗ 2025 ಅಕ್ಟೋಬರ್ ನಲ್ಲಿ ಟೋಟಲ್ ಆಗಿ ಎಷ್ಟಿವೆ ಅದು ಆಗುತ್ತೆ ನಮ್ಮ ದಾಸ್ತಾನು. ಇನ್ನೊಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಸೊ ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಇದು ಚಲನಾತ್ಮಕ ಪರಿಕಲ್ಪನೆ. ಇದನ್ನ ಒಂದು ಸಮಯದ ಅವಧಿಯಲ್ಲಿ ಇದನ್ನ ಲೆಕ್ಕಾಚಾರ ಮಾಡ್ತೀವಿ. ಈ ನೀರಿನ ಬಕೆಟ್ ನ ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡಿಕೊಳ್ಳೋಣ. ಸೊ ಇಲ್ಲಿ ನಳ ಇದೆ, ನಳದಿಂದ ಬಕೆಟ್ ನಲ್ಲಿ ನೀರು ಬೀಳ್ತಾ ಇದೆ. ಸೊ ಈಗ ದಾಸ್ತಾನಿನ ಉದಾಹರಣೆ ಯಾವ ರೀತಿ ಕೊಡಬಹುದು ಅಂದ್ರೆ, ಈಗ ಅನ್ಕೊಳ್ಳಿ ಇಲ್ಲಿ ಫುಲ್ ತುಂಬಿದೆ ಅಂತ ಅನ್ಕೊಳ್ಳಿ ಈ ಬಕೆಟ್. ಸೊ ಈ ಬಕೆಟ್ ನಲ್ಲಿ ಈಗ ಎಕ್ಸಾಕ್ಟ್ಲಿ ಟೈಮ್ ಎಷ್ಟಾಗಿದೆ ಅನ್ಕೊಳ್ಳಿ, 1 ಗಂಟೆ ಆಗಿದೆ ಅಂತ ಅನ್ಕೊಳ್ಳಿ. ನೀವು ಎಷ್ಟು ಗಂಟೆಗಾದ್ರೂ ಕ್ಲಾಸ್ ನೋಡ್ತಾ ಇರಬಹುದು. 1 PM ಆಗಿದೆ. 1 ಗಂಟೆಗೆ ಈ ಬಕೆಟ್ ನಲ್ಲಿ ನೀರು ಎಷ್ಟಿದೆ ಅದು ಆಗುತ್ತೆ ದಾಸ್ತಾನಿಗೆ ಒಂದು ಉದಾಹರಣೆ, ದಾಸ್ತಾನಿನ ಪರಿಕಲ್ಪನೆ. 1 ಗಂಟೆಗೆ ಬಕೆಟ್ ನಲ್ಲಿ ನೀರು ಫುಲ್ ಇದೆ, ಅದು ನಮ್ಮ ದಾಸ್ತಾನು. ಈಗ ಹರಿವು ಅಂತ ಬಂದಾಗ 1 ನಿಮಿಷಕ್ಕೆ ನಲ್ಲಿಯಿಂದ ತೊಟ್ಟಿಗೆ ಹರಿಯುವ ನೀರಿನ ಪ್ರಮಾಣ. ಈಗ 1 ಗಂಟೆಗೆ ನಾವು ನಳ ಸ್ಟಾರ್ಟ್ ಮಾಡಿದ್ವಿ, 1 ಗಂಟೆಯಿಂದ 1 ಆಯ್ತು. 1 ಆದಾಗ 1 ನಿಮಿಷದಲ್ಲಿ ನೋಡಿ, 1 ನಿಮಿಷ ಅಂದ್ರೆ 60 ಸೆಕೆಂಡ್. ಈ 60 ಸೆಕೆಂಡ್ ನಲ್ಲಿ ಈ ನಳದಿಂದ ಬಕೆಟ್ಗೆ ನೀರು ಎಷ್ಟು ಬಿದ್ದಿದೆ? 10 ಲೀಟರ್ ಬಿದ್ದಿರಬಹುದು. ಸೊ ಈ 10 ಲೀಟರ್ ನೀರು ಏನಾಗುತ್ತೆ ರೀ? ಇದು ನಮ್ಮ ಹರಿವಿನ ಎಕ್ಸಾಂಪಲ್ ಆಗುತ್ತೆ. ಸೊ ಹರಿವನ್ನ ಒಂದು ಕಾಲಾವಧಿಯಲ್ಲಿ ಲೆಕ್ಕಾಚಾರ ಮಾಡ್ತೀವಿ. 1 ದಿವಸ, 1 ನಿಮಿಷ, 1 ತಾಸು, 1 ವರ್ಷ, ಈ ರೀತಿ. ಆದ್ರೆ ದಾಸ್ತಾನನ್ನ ಈ ಸಮಯದಲ್ಲಿ ಎಷ್ಟಿದೆ, 2025ರಲ್ಲಿ ಎಷ್ಟಿತ್ತು, ಈಗ ಅಥವಾ ಎಷ್ಟಿದೆ, ಈ ರೀತಿ ನಾವು ಅದನ್ನ ಲೆಕ್ಕಾಚಾರ ಮಾಡ್ತೀವಿ. ಇವೆರಡರ ನಡುವಿನ ವ್ಯತ್ಯಾಸ ನೋಡ್ಕೊಳ್ಳಿ. ಮೊದಲು ನೀವು ಈಗಾಗಲೇ ಗೊತ್ತಾಯ್ತು ನಿಮಗೆ, ಮೀನಿಂಗ್ ಅನ್ನ ಬರಿಬೇಕು. ಹಿಂದಿನಿಂದ ಸಂಗ್ರಹವಾಗಿರುವ ನಿರ್ದಿಷ್ಟ ಕಾಲದಲ್ಲಿ ಬಳಕೆಗೆ ಲಭ್ಯವಿರುವ ಪ್ರಮಾಣವೇ ದಾಸ್ತಾನು ಆಗುತ್ತೆ. ಇನ್ನು ನಿರ್ದಿಷ್ಟ ಕಾಲದಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆಯನ್ನ ಹರಿವು ಅಂತ ಹೇಳ್ತೀವಿ. ದಾಸ್ತಾನು ಸ್ಥಿರಾತ್ಮಕ ಪರಿಕಲ್ಪನೆ, ಹರಿವು ಒಂದು ಚಲನಾತ್ಮಕ ಪರಿಕಲ್ಪನೆ ಆಗುತ್ತೆ. ಸೊ ಇದನ್ನ ನಾವು ಒಂದು ನಿರ್ದಿಷ್ಟ ಕಾಲದಲ್ಲಿ ಲಭ್ಯ ಪ್ರಮಾಣವನ್ನ ಮಾಪನ ಮಾಡ್ತೀವಿ. ಅಂದ್ರೆ 2025ರಲ್ಲಿ ಎಷ್ಟಿದೆ, 2025 ಅಕ್ಟೋಬರ್ ನಲ್ಲಿ ಎಷ್ಟಿದೆ, ಈ ರೀತಿ ನಾವು ಇದನ್ನ ಲೆಕ್ಕಾಚಾರ ಮಾಡ್ತೀವಿ. ಆದ್ರೆ ನಮ್ಮ ಹರಿವು ಇದೆಯಲ್ಲ, ಇದನ್ನ ನಾವು 1 ಗಂಟೆ, 1 ದಿವಸದಲ್ಲಿ ಎಷ್ಟು ಸೇರ್ಪಡೆಯಾಗಿದೆ, 1 ತಿಂಗಳಲ್ಲಿ ಎಷ್ಟು ಹೆಚ್ಚು ಕಡಿಮೆ ಆಗಿದೆ, ಈ ರೀತಿ ನಾವು ಅದನ್ನ ಲೆಕ್ಕಾಚಾರ ಮಾಡ್ತೀವಿ. ಉದಾಹರಣೆಗೆ ಬಕೆಟ್ ನಲ್ಲಿ ಸಂಗ್ರಹಿಸಿರುವಂತಹ ನೀರು, ಇಲ್ಲಿ ಉದಾಹರಣೆಗೆ ನಲ್ಲಿಯಿಂದ ಬಕೆಟ್ಗೆ ಬೀಳುತ್ತಿರುವ ನೀರು, ನಲ್ಲಿಯಿಂದ ಬಕೆಟ್ಗೆ ಬೀಳುತ್ತಿರುವ ನೀರು. ಈಗಾಗಲೇ ನಿಮಗೆ ಡೈಗ್ರಾಮ್ ಆ ಒಂದು ಚಿತ್ರವನ್ನ ತೋರಿಸಿದ್ದೀನಿ. ಸೊ ಈ ರೀತಿ ನೀವು 2 ಅಂಕಕ್ಕೆ ಕೇಳ್ತಾರೆ, 2 ಪ್ರಶ್ನೆಗಳನ್ನ ಬರೀರಿ, ಅದರ ಜೊತೆಲಿ ಎಕ್ಸಾಂಪಲ್ ಪಕ್ಕ ಬರೀರಿ. ಯಾಕೆಂದ್ರೆ ಉದಾಹರಣೆ ಸಹಿತ ಬರೀರಿ ಅಂತ ಕೇಳಿದಾಗ ನೀವು ಈ ಉದಾಹರಣೆ ಕೊಡ್ಲಿಲ್ಲ ಅಂದ್ರೆ ನೀವು 2-3 ಪಾಯಿಂಟ್ ಬರೆದ್ರು ಕೂಡ ಅವರು ಒಂದೇ ಮಾರ್ಕ್ಸ್ ಕೊಡ್ತಾರೆ. ಅದು ಇಂಪಾರ್ಟೆಂಟ್. ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈ ಚಾಪ್ಟರ್ ನಲ್ಲಿ, ಪ್ರತಿ ವರ್ಷ ಕೇಳ್ತಾರೆ ಇದನ್ನ 4 ಅಂಕಕ್ಕೆ. ಎಷ್ಟು ಅಂಕಕ್ಕೆ? 4 ಅಂಕಕ್ಕೆ. ಟಾಪಿಕ್ ನ ಹೆಸರೇನು? ವರಮಾನದ ವೃತ್ತಾಕಾರದ ಪರಿಚಲನೆ. ಸೊ ವರಮಾನ ಅಂದ್ರೆ ಹಣ, ಆದಾಯ, ವೃತ್ತಾಕಾರ ಅಂದ್ರೆ ಈ ರೀತಿ ರೌಂಡ್ ಆಗಿ ಏನಾಗ್ತಾ ಇರುತ್ತೆ, ಚಲನೆ ಆಗ್ತಾ ಇರುತ್ತೆ. ಯಾವುದರಲ್ಲಿ? ಒಂದು ಆರ್ಥಿಕತೆಯಲ್ಲಿ, ಒಂದು ದೇಶದಲ್ಲಿ ಯಾವ ರೀತಿ ಅಂತ ಅದರ ವಿವರಣೆ ನಾವಿಲ್ಲಿ ಬರಿಬೇಕು. ಪ್ರಶ್ನೆ ಈ ರೀತಿ ಕೇಳ್ತಾರೆ, ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನ ವಿವರಿಸಿ. ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನ ವಿವರಿಸಿ. ಸೊ ಹಾಗಾದ್ರೆ ಅರ್ಥವನ್ನ ಅರ್ಥ ಮಾಡಿಕೊಳ್ಳೋಣ. ಮೊದಲು, ಆರ್ಥಿಕ ವ್ಯವಸ್ಥೆಯೊಂದರ ಆದಾಯವು ವಿವಿಧ ವ್ಯಕ್ತಿಗಳು, ವಲಯಗಳು ಮತ್ತು ಕ್ಷೇತ್ರಗಳ ನಡುವೆ ನಿರಂತರವಾಗಿ ಚಕ್ರೀಯ ರೀತಿಯಲ್ಲಿ ಪ್ರವಹಿಸುವ, ಅಂದ್ರೆ ಚಲಿಸುವ ಅಂತ ಅನ್ಕೊಳ್ಳಿ, ಚಲಿಸುವ ಪ್ರಕ್ರಿಯೆಯನ್ನ ಆದಾಯದ ವೃತ್ತಾಕಾರದ ಚಲನೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ ಡೈಗ್ರಾಮ್ ಇದೆ. ಡೈಗ್ರಾಮ್ ನಲ್ಲಿ ವಿವಿಧ ವ್ಯಕ್ತಿಗಳು, ಕುಟುಂಬಗಳು, ವಲಯಗಳು ಅಂದ್ರೆ ಉದ್ಯಮ ಘಟಕ ವಲಯ, ಈ ರೀತಿ ಕುಟುಂಬಗಳು, ವಲಯಗಳು, ಕ್ಷೇತ್ರಗಳ ನಡುವೆ ಹಣ ಏನಾಗ್ತಾ ಇರುತ್ತೆ, ಆದಾಯ ನಿರಂತರವಾಗಿ ಇಲ್ಲಿಂದ ಉದ್ಯಮ ಘಟಕಗಳ ಬರುತ್ತೆ, ಉದ್ಯಮ ಘಟಕಗಳಿಂದ ಅದು ಕುಟುಂಬಗಳ ಕಡೆ ಹೋಗುತ್ತೆ, ಮತ್ತೆ ಕುಟುಂಬಗಳ ಕಡೆಯಿಂದ ಉದ್ಯಮ ಘಟಕಕ್ಕೆ ಬರುತ್ತೆ ಹಣ, ಆದಾಯ, ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ನಾವೇನಂತೀವಿ? ಆದಾಯದ ವೃತ್ತಾಕಾರದ ಚಲನೆ ಅಂತ ಹೇಳ್ತೀವಿ. ಸೊ ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ನಾನು ನಿಮಗೆ ಎಲ್ಲಿ ಕಲಿಸಿದ್ದೆ? ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯದಲ್ಲಿ. ನಮ್ಮ ಆರ್ಥಿಕತೆಯನ್ನ ನಾವು ಎಷ್ಟು ವಲಯಗಳಾಗಿ ವಿಂಗಡಣೆ ಮಾಡ್ತೀವಿ? 4 ವಲಯಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಉದ್ಯಮ ವಲಯ, ಇದು ಉತ್ಪಾದನೆ ಮಾಡುತ್ತೆ. ಸರ್ಕಾರ ಟ್ಯಾಕ್ಸ್ ತಗೊಳ್ಳೋದು, ಆ ಕೆಲಸ ಮಾಡುತ್ತೆ. ಕುಟುಂಬ ವಲಯ ಏನ್ ಮಾಡುತ್ತೆ ರೀ?
ಸರಕು ಉತ್ಪಾದನೆ ಮಾಡಲಿಕ್ಕೆ ಬಡ್ಡಿ ಸಾಲ ಕೊಡುತ್ತೆ, ಭೂಮಿ ಕೊಡುತ್ತೆ, ಹೋಗಿ ಕೆಲಸ ಮಾಡ್ತಾರೆ, ಕೂಲಿ. ಇನ್ನು ಬಾಹ್ಯ ವಲಯ ಅಂದ್ರೆ ನಮ್ಮ ಆರ್ಥಿಕತೆ ಬಿಟ್ಟು ಉಳಿದಿರುವಂತಹ ಬೇರೆ ಎಲ್ಲಾ ದೇಶಗಳು ಬಾಹ್ಯ ವಲಯದಲ್ಲಿ ಬರುತ್ತೆ. 4 ವಲಯಗಳು ಇವೆ, ಇದನ್ನ ಅಧ್ಯಯನ ಮಾಡಿದೀವಿ. ಅದಕ್ಕೆ ನಾನು ಹೇಳಿದ್ದು ಒಂದಕ್ಕೊಂದು ಟಾಪಿಕ್ ಲಿಂಕ್ ಆಗಿರುತ್ತೆ ಅಂತ. ಸೊ ಈಗ ಈ ಆದಾಯದ ವೃತ್ತಾಕಾರದ ಚಲನೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಒಂದು ಊಹೆಯನ್ನ ಮಾಡ್ಕೊಳ್ತೀವಿ. ಇಲ್ಲಿ ಸರ್ಕಾರ ಇರೋದಿಲ್ಲ ಮತ್ತು ಬಾಹ್ಯ ವಲಯ ಇರೋದಿಲ್ಲ, ಕೇವಲ ಉದ್ಯಮ ವಲಯ, ಕುಟುಂಬ ವಲಯ ಅನ್ನುವಂತಹ ಕೇವಲ ಎರಡು ವಲಯಗಳು ಇರುತ್ತವೆ. ಇದು ನಮ್ಮ ಮೊದಲನೆಯ ಊಹೆ. ಅಂದಾಗ ನಾವು ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಊಹೆಗಳು ಇರುತ್ತೆ. ಮೊದಲನೇ ಊಹೆ ಕೇವಲ ಕುಟುಂಬ ಮತ್ತು ಉದ್ಯಮ ವಲಯ ಅನ್ನುವಂತಹ 2 ವಲಯಗಳು ಇದಾವೆ. ಇನ್ನ ಇಲ್ಲಿ ಯಾರು ಉಳಿತಾಯ ಮಾಡೋದಿಲ್ಲ. ನಾವು ಏನ್ ಮಾಡ್ತೀವಿ, ನಮ್ಮ ಪೇರೆಂಟ್ಸ್, ನಮ್ಮ ತಂದೆಯವರು ಹಣ ಗಳಿಸ್ತಾರೆ, ದೆನ್ ಆ ಹಣವನ್ನ ಖರ್ಚು ಮಾಡ್ತಾರೆ ಅಂಡ್ ಕೆಲವೊಂದನ್ನ ಸೇವ್ ಮಾಡ್ತಾರೆ. ಬಟ್ ಇಲ್ಲಿ ನಾವೊಂದು ಊಹೆ ಮಾಡ್ಕೊಳ್ತಾ ಇದ್ದೀವಿ, ಈ ನಮ್ಮ ಆರ್ಥಿಕತೆಯಲ್ಲಿ ಕುಟುಂಬ ಇದೆಯಲ್ಲ, ಅವರು ಎಷ್ಟು ಹಣ ಗಳಿಸ್ತಾರೆ, ಎಲ್ಲ ಹಣ ಖರ್ಚು ಮಾಡ್ತಾರೆ. ಇನ್ನು ಉದ್ಯಮ ವಲಯ, ಇವರು ಎಷ್ಟು ಸರಕುಗಳನ್ನ ಉತ್ಪಾದನೆ ಮಾಡ್ತಾರೆ, ಎಲ್ಲವನ್ನು ಮಾರಾಟ ಮಾಡ್ತಾರೆ, ಯಾವುದೇ ಸ್ಟಾಕ್ ನಲ್ಲಿ ಇಡೋದಿಲ್ಲ. ಇದು ಎರಡನೆಯ ಊಹೆ. ಮೂರನೇದಾಗಿ ಈ ಆರ್ಥಿಕತೆಯಲ್ಲಿ ಸರ್ಕಾರ ಇಲ್ಲ, ಇಲ್ಲಿ ಸರ್ಕಾರ ಇರೋದಿಲ್ಲ. ಅಂಡ್ ನಾಲ್ಕನೇದಾಗಿ ಆರ್ಥಿಕತೆಯಲ್ಲಿ ಯಾವುದೇ ವಿದೇಶಿ ವ್ಯಾಪಾರ ಇಲ್ಲ ಅಂತ ನಾವು ಊಹಿಸ್ಕೋಬೇಕು. ಇದು ರಿಯಾಲಿಟಿಯಲ್ಲಿ ಇರೋದಿಲ್ಲ, ನಿಜವಾಗಿ ನೋಡ್ಲಿಕ್ಕೆ ಸಿಗೋದಿಲ್ಲ ಜಗತ್ನಲ್ಲಿ. ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಏನ್ ಮಾಡ್ತೀವಿ, ಅಸ್ಯೂಮ್ ಮಾಡ್ಕೊಳ್ತೀವಿ, ಊಹೆ ಮಾಡ್ಕೊಳ್ತೀವಿ. ಯಾವುದೇ ವಿದೇಶಿ ವ್ಯಾಪಾರ ಇಲ್ಲ, ಓನ್ಲಿ ದೇಶದ ಒಳಗಡೆ ವ್ಯಾಪಾರ ನಡೀತಾ ಇದೆ. ಇಲ್ಲಿ ಸರ್ಕಾರ ಇಲ್ಲ, ಯಾರು ಹಣ ಉಳಿತಾಯ ಮಾಡೋದಿಲ್ಲ, ಉತ್ಪಾದನೆ ಮಾಡಿದವರು ಯಾರು ಸ್ಟಾಕ್ ನಲ್ಲಿ ಇಟ್ಕೊಳ್ಳೋದಿಲ್ಲ, ಎಲ್ಲ ಮಾರಾಟ ಮಾಡ್ತಾರೆ. ಉದ್ಯಮ ಮತ್ತು ಕುಟುಂಬ ಅನ್ನುವಂತಹ ಕೇವಲ 2 ವಲಯಗಳು ಇವೆ. ಸೊ ಬನ್ನಿ ಇದನ್ನ ಈ ರೇಖಾಚಿತ್ರ ನೋಡಿ ಯಾವ ರೀತಿ ವಿವರಣೆ ಬರಿಬೇಕು ಅದನ್ನ ತೋರಿಸ್ತಾ ಹೋಗ್ತೀನಿ. 4 ಅಂಕ ನಿಮ್ಮ ತಲೆಯಲ್ಲಿ ಫಿಕ್ಸ್, ಇದು ಪರ್ಮನೆಂಟ್ ಆಗುತ್ತೆ. ರೇಖಾಚಿತ್ರ ನೋಡಿ, ಮೊದಲು ಇಲ್ಲಿದೆ ಕುಟುಂಬ ವಲಯ, ಇಲ್ಲಿದೆ ಉದ್ಯಮ ಘಟಕಗಳ ವಲಯ, ಹೌದಾ? ಸೊ ಇಲ್ಲಿ ನೀವು ನೋಡಿ 4 ಬಾಣದ ಗುರುತುಗಳು ಇವೆ. ಒಂದು ಇಲ್ಲಿ ಹೋಗ್ತಾ ಇದೆ, ಸೊ ಇನ್ನೊಂದು ಉದ್ಯಮ ಘಟಕದಿಂದ ಕುಟುಂಬಕ್ಕೆ ಬರ್ತಾ ಇದೆ. ಇನ್ನ ಕೆಳಗಡೆ ಬನ್ನಿ, ಕುಟುಂಬಗಳಿಂದ ಉದ್ಯಮ ಘಟಕಕ್ಕೆ ಇಲ್ಲೊಂದು ಬಾಣದ ಗುರುತು ಹೋಗ್ತಾ ಇದೆ. ಇನ್ನ ಉದ್ಯಮ ಘಟಕಗಳಿಂದ ಇಲ್ಲೊಂದು ಬಾಣದ ಗುರುತು ನಮ್ಮ ಕುಟುಂಬಗಳಿಗೆ ಬರ್ತಾ ಇದೆ. ಸೊ ಇಲ್ಲಿ ಮೇಲ್ಗಡೆ 2 ಬಾಣದ ಗುರುತುಗಳು ಇದೆಯಲ್ಲ, ಇದಕ್ಕೆ ನಾವು ಉತ್ಪನ್ನ ಮಾರುಕಟ್ಟೆ ಅಂತೀವಿ. ಉತ್ಪನ್ನ ಮಾರುಕಟ್ಟೆ ಯಾಕೆ ಅಂತೀವಿ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಇಲ್ಲಿ ಸರಕು ಸೇವೆಗಳನ್ನ ಈ ಕಂಪನಿಗಳು ಕುಟುಂಬದವರಿಗೆ ಮಾರಾಟ ಮಾಡ್ತಾರೆ. ಸೊ ಕುಟುಂಬದವರು ಅವರಿಗೆ ಏನ್ ಕೊಡ್ತಾರೆ, ಹಣವನ್ನ ಕೊಡ್ತಾರೆ, ಅಂದ್ರೆ ಹಣ ಖರ್ಚು ಮಾಡ್ತಾರೆ. ಇಲ್ಲಿ ಉತ್ಪನ್ನ ಮಾರಾಟ ಆಗ್ತಾ ಇದೆಯಲ್ಲ, ಉತ್ಪನ್ನ ಮಾರುಕಟ್ಟೆ. ಇನ್ನು ಕೆಳಗಡೆ ಇದೆಯಲ್ಲ, ಇದಕ್ಕೆ ನಾವು ಉತ್ಪಾದನಾಂಗ ಮಾರುಕಟ್ಟೆ ಅಂತೀವಿ. ಉತ್ಪಾದನಾಂಗ ಅಂದ್ರೆ ಗೊತ್ತಿದೆಯಲ್ಲ, ಭೂಮಿ ಬಂಡವಾಳ ಸಂಘಟನೆ. ಸೊ ಉತ್ಪಾದನಾಂಗ ಮಾರುಕಟ್ಟೆ ಇದು. ಯಾಕೆ ಅಂದ್ರೆ ಇನ್ನು ಉತ್ಪಾದನೆ ಮಾಡ್ಲಿಕ್ಕೆ ಭೂಮಿ ಬೇಕು, ಶ್ರಮ ಬೇಕು, ಬಂಡವಾಳ ಬೇಕು. ಅದನ್ನ ಕುಟುಂಬಗಳು ಕಂಪನಿಗೆ ಕೊಡ್ತವೆ. ಸೊ ಅದಕ್ಕೆ ಪ್ರತಿಯಾಗಿ ಕಂಪನಿ ಅವರಿಗೆ ಏನ್ ಕೊಡುತ್ತೆ, ಕೂಲಿ ಕೊಡುತ್ತೆ, ಬಂಡವಾಳಕ್ಕೆ ಬಡ್ಡಿ ಕೊಡುತ್ತೆ, ಭೂಮಿಗೆ ಬಾಡಿಗೆ ಗೇಣಿಗೆಯನ್ನ ಕೊಡುತ್ತೆ. ಸೊ ಹಾಗಾಗಿ ಇದು ಉತ್ಪಾದನಾಂಗಗಳ ಮಾರುಕಟ್ಟೆ. ಇದು ನಿಮ್ಗೆ ಗೊತ್ತಾಯ್ತು. ಈಗ ಮೇಲಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಪಾಯಿಂಟ್ ಏನ್ ಬರಿಬೇಕು ಅಂದ್ರೆ, ಮೇಲಿನ ರೇಖಾಚಿತ್ರದಲ್ಲಿ ಮೇಲಗಡೆ ಕುಟುಂಬಗಳಿಂದ ಉದ್ಯಮ ಘಟಕಗಳಿಗೆ ಹೋಗ್ತಾ ಇರುವಂತಹ ಬಾಣದ ಗುರುತು ಏನನ್ನ ತೋರಿಸ್ತಾ ಇದೆ ಅಂದ್ರೆ, ಈ ಉದ್ಯಮ ಘಟಕಗಳು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡ್ಲಿಕ್ಕೆ ಕುಟುಂಬಗಳು ಏನ್ ಮಾಡುತ್ತೆ, ಹಣವನ್ನ ಖರ್ಚು ಮಾಡ್ತವೆ. ಏನ್ ಖರೀದಿ ಮಾಡ್ಲಿಕ್ಕೆ, ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡ್ಲಿಕ್ಕೆ. ಇನ್ನ ಇಲ್ಲಿ ನೋಡಿ ಮೇಲ್ಗಡೆನೆ ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹೋಗ್ತಾ ಇರುವಂತಹ ಬಾಣದ ಗುರುತು ಏನ್ ತೋರಿಸುತ್ತೆ ಅಂದ್ರೆ, ಈ ಉದ್ಯಮ ಘಟಕಗಳು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತಾವಲ್ಲ, ಅವೆಲ್ಲ ಸರಕು ಮತ್ತು ಸೇವೆಗಳನ್ನ ಕುಟುಂಬಗಳಿಗೆ ಏನ್ ಮಾಡ್ತವೆ, ಮಾರಾಟವನ್ನ ಮಾಡ್ತವೆ. 2 ಬಾಣದ ಗುರುತು, 2 ಪಾಯಿಂಟ್ಗಳು. ದೆನ್ ಎಕ್ಸ್ಪ್ಲನೇಷನ್ ಅಲ್ಲಿ ಬರೀಬೇಕು. ಇನ್ನ ಉತ್ಪಾದನಾಂಗ ಮಾರುಕಟ್ಟೆಗೆ ಬಂದಾಗ ಈ ಉದ್ಯಮ ಘಟಕಗಳಿಗೆ ಉತ್ಪಾದನೆ ಮಾಡ್ಲಿಕ್ಕೆ ಏನ್ ಬೇಕು, ಜನ ಬೇಕು, ಅಂದ್ರೆ ಶ್ರಮ ಬೇಕು, ದೆನ್ ಬಂಡವಾಳ ಬೇಕು, ಭೂಮಿ ಬೇಕು. ಸೊ ಈ ಎಲ್ಲಾ ಘಟಕ ಸೇವೆಗಳು, ಇವುಗಳಿಗೆ ಏನಂತೀವಿ, ಘಟಕ ಸೇವೆಗಳನ್ನ ಕುಟುಂಬಗಳು ಏನ್ ಮಾಡ್ತವೆ, ಪೂರೈಕೆ ಮಾಡ್ತವೆ, ಕುಟುಂಬಗಳು ಒದಗಿಸ್ತವೆ. ಇನ್ನ ಫ್ರೀ ಆಗಿ ಕೊಡ್ತಾರ, ಇಲ್ಲ. ಸೊ ಅದಕ್ಕೆ ಪ್ರತಿಯಾಗಿ ಭೂಮಿಗೆ ಗೇಣಿ ಕೊಡಬೇಕು, ಬಂಡವಾಳಕ್ಕೆ ಬಡ್ಡಿ ಕೊಡಬೇಕು, ಶ್ರಮಕ್ಕೆ ಕೂಲಿ ಕೊಡಬೇಕು. ಸೊ ಇವರು ಒದಗಿಸಿರುವಂತಹ ಸೇವೆಗಳಿಗೆ ಈ ಕಂಪನಿಗಳು ಇವೆಲ್ಲ ಏನ್ ಕೊಡ್ತವೆ, ಅವರಿಗೆ ಆ ಉತ್ಪಾದನಾಂಗಗಳಿಗೆ ತಮ್ಮ ಪ್ರತಿಫಲವನ್ನ ಕೊಡ್ತಾರೆ. ಸೊ ಅದನ್ನ ಇಲ್ಲಿ ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹೋಗ್ತಾ ಇರುವಂತಹ ಈ ಒಂದು ಬಾಣದ ಗುರುತು ತೋರಿಸ್ತಾ ಇವೆ. 4 ಬಾಣದ ಗುರುತುಗಳು, 4 ಪಾಯಿಂಟ್ ಅನ್ನ ಬರೀರಿ. 4-5 ಪಾಯಿಂಟ್ ಆಗುತ್ತೆ ಅಷ್ಟೇ. ಸೊ ಇಷ್ಟು ಸಿಂಪಲ್ ಸರಳವಾಗಿರುವಂತಹ ವಿವರಣೆ. ಬೇಕಂದ್ರೆ ಇಲ್ಲಿ ವಿವರಣೆ ನಾನು ಕೊಟ್ಟಿದ್ದೀನಿ, ಅದನ್ನ ನೀವು ಒಂದ್ಸಲ ನೋಡ್ಕೊಳ್ಳಿ. ಇದರ ನೋಟ್ಸ್ ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ, ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ನಲ್ಲಿ ಈ ನೋಟ್ಸ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ತುಂಬಾ ಸರಳವಾಗಿದೆಯಲ್ಲ, ತುಂಬಾ ಸರಳವಾಗಿದೆ. ಕುಟುಂಬಗಳಿಂದ
ಹಣ ಯಾಕೆ ಖರ್ಚಾಗ್ತಾ ಇದೆ? ಸರಕು ಸೇವೆಗಳನ್ನ ಖರೀದಿ ಮಾಡಲಿಕ್ಕೆ ಈ ಬಾಣದ ಗುರುತು ತೋರಿಸ್ತಾ ಇದೆ. ಉದ್ಯಮ ಘಟಕಗಳು ತಮ್ಮ ಸರಕು ಸೇವೆಗಳನ್ನ ಕುಟುಂಬಗಳಿಗೆ ಮಾರಾಟ ಮಾಡ್ತಾರೆ. ಇನ್ನು ಉದ್ಯಮ ಘಟಕಗಳಿಗೆ ಉತ್ಪಾದನೆ ಮಾಡಲಿಕ್ಕೆ ಜನ ಬೇಕು, ಬಂಡವಾಳ ಬೇಕು, ಅದನ್ನ ಕುಟುಂಬಗಳು ಪೂರೈಕೆ ಮಾಡ್ತಾರೆ. ಅಂಡ್ ಪೂರೈಕೆ ಮಾಡೋದಕ್ಕಾಗಿ ಉದ್ಯಮ ಘಟಕಗಳು ಅವರಿಗೆ ಏನ್ ಕೊಡ್ತಾರೆ? ಹಣವನ್ನ ಪೇಮೆಂಟ್ ಮಾಡ್ತಾರೆ, ಪಾವತಿಗಳನ್ನ ಮಾಡ್ತಾರೆ. ಅದನ್ನ ನಮಗೆ ಈ ಬಾಣದ ಗುರುತು ತೋರಿಸ್ತಾ ಇದೆ. ಒಂದು ಸಲ ಈ ಒಂದು ವಿವರಣೆಯನ್ನ ಓದ್ಕೊಳ್ಳಿ. ಬರೆಯುವಾಗ ಒಳ್ಳೆ ವಾಕ್ಯಗಳನ್ನ ರಚನೆ ಮಾಡಲಿಕ್ಕೆ ನಿಮ್ಗೆ ತುಂಬಾ ಸಹಾಯ ಆಗುತ್ತೆ. ಸೊ ಈ ಇಷ್ಟು ಟಾಪಿಕ್ಸ್ ಅನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕಲಿಯೋಣ. ಉಳಿದಿರುವಂತಹ ಟಾಪಿಕ್ಸ್ ಇವೆಲ್ಲ ತುಂಬಾ ಚೆನ್ನಾಗಿರುವ ಇಂಟ್ರೆಸ್ಟ್ ಆಗಿರುವಂತಹ ಟಾಪಿಕ್ಸ್ ಇವೆ. 6 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಮುಂದಿನ ಟಾಪಿಕ್ಸ್ ಗಳಿಂದ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಟಾಪಿಕ್ಸ್ ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಆ ಟಾಪಿಕ್ಸ್ ಅರ್ಥ ಆಗೋದಿಲ್ಲ. ನೋಟ್ಸ್ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ 6 ಅಂಕದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾವು ಕವರ್ ಮಾಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಮ್ಮ ಟಾರ್ಗೆಟ್ ಅನ್ನ ನೆನ್ಪಿಟ್ಕೊಳ್ಳಿ, 100 ಇನ್ ಎಕನಾಮಿಕ್ಸ್. ಇನ್ನು ನಿಮಗೆ ಎಕನಾಮಿಕ್ಸ್ ಗಾಗಿ ಮಾರ್ಕೆಟ್ ನಲ್ಲಿ ಯಾವುದೇ ಅಪ್ಡೇಟೆಡ್ ಬುಕ್ ಇಲ್ಲ. ತುಂಬಾ ವಿದ್ಯಾರ್ಥಿಗಳು ಸಮಸ್ಯೆನ ಫೇಸ್ ಮಾಡ್ತಾ ಇದ್ರು. ಯಾಕಂದ್ರೆ ಓಲ್ಡ್ ಬುಕ್ ನಲ್ಲಿ ಹೊಸ ಕ್ವಶನ್ಸ್ ಇಲ್ಲ. ಎಲ್ಲ ಹೊಸ ಕ್ವಶನ್ಸ್ ತುಂಬಾ ಹೊಸ ಕ್ವಶನ್ಸ್ ಆಡ್ ಆಗಿವೆ ಕ್ವಶನ್ ಬ್ಯಾಂಕ್ ನಲ್ಲಿ. ಸೊ ಎಲ್ಲ ಹೊಸ ಕ್ವಶನ್ಸ್ ಅನ್ನ ಆಡ್ ಮಾಡಿ ನಂದೇ ಆಗಿರುವಂತಹ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೆ ಇರಲಿಲ್ಲ. ಇಂಗ್ಲಿಷ್ ಮೀಡಿಯಂಗೆ ಅಪ್ಡೇಟೆಡ್ ಬುಕ್ಸ್ ಇವೆ. ಅದರ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ನಿಮ್ಮ ಕನ್ನಡ ಮೀಡಿಯಂಗಾಗಿ ನಾನೇ ಲಾಂಚ್ ಮಾಡಿರುವಂತಹ ನನ್ನ ಒಂದು ಎಕನಾಮಿಕ್ಸ್ ಇದು ಡಿಜಿಟಲ್ ಬುಕ್ ಇದೆ. ನಿಮ್ಮ ಹಾರ್ಡ್ ಕಾಪಿ ಬುಕ್ ಸಿಗೋದಿಲ್ಲ. ನಮ್ಮ ಆಪ್ ನಲ್ಲಿ ಬುಕ್ ಅನ್ನ ಓದಬಹುದು. ತುಂಬಾ ಕಡಿಮೆ ಪ್ರೈಸ್ ನಲ್ಲಿ ಅವೈಲೇಬಲ್ ಇದೆ. ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಚಾಪ್ಟರ್ ನ ಬುಕ್ ಫ್ರೀ ಆಗಿದೆ. ಸೊ ನೀವು ಅದನ್ನ ನೋಡ್ಕೊಳ್ಳಿ. ದೆನ್ ತುಂಬಾ ಕಲರ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ನೀವು ಖರೀದಿ ಮಾಡಬಹುದು. ತುಂಬಾ ಟೈಮ್ ಸೇವ್ ಆಗುತ್ತೆ. ಒಂದೇ ಕಡೆ ಎಲ್ಲ ಸ್ಟ್ರಕ್ಚರ್ ಆಗಿ ಸಿಗುತ್ತೆ ನಿಮಗೆ ಬುಕ್. ಅಂಡ್ ದೆನ್ ಹೊಸ ಕ್ವಶನ್ಸ್ ಏನಾದರೂ ಬಂದೆ ಅದನ್ನು ಕೂಡ ಇಲ್ಲಿ ಫ್ರೀ ಆಗಿ ನಿಮಗೆ ಅಪ್ಡೇಟ್ ಮಾಡಿ ಇದರಲ್ಲಿ ಕೊಡಲಾಗುತ್ತೆ. ಸೊ ಒಂದ್ಸಲ ಚೆಕ್ ಮಾಡಿ. ನಿನ್ನ ಕ್ಲಾಸ್ ಅನ್ನ ಕೊನೆವರೆಗೆ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ತುಂಬಾ ಜನ ವಿದ್ಯಾರ್ಥಿಗಳು ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಸರ್ಕಲ್ ಅಲ್ಲಿ, ಎಕನಾಮಿಕ್ಸ್ ಟಫ್ ಇದೆ, ಡಿಫಿಕಲ್ಟ್ ಇದೆ ಅಂತಿರ್ತಾರೆ. ಅವರಿಗೆ ದಯವಿಟ್ಟು ಈ ಒಂದು ಕ್ಲಾಸ್ ಅನ್ನ ಶೇರ್ ಮಾಡೋದ್ರ ಮೂಲಕ ಅವರಿಗೆ ಸಹಾಯ ಮಾಡಿ. ಕೊನೆಯವರೆಗೆ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ನೆನ್ಪಿಟ್ಕೊಳ್ಳಿ, ನಮ್ಮ ಟಾರ್ಗೆಟ್ ಏಮ್ ಫಾರ್ 100 ಇನ್ ಎಕನಾಮಿಕ್ಸ್.